ಬೆಂಗಳೂರಿನ ಡಮ್ಲೂರ್ನಲ್ಲಿರುವಂತಹ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಅಲ್ಲಿ ಇದೇ ಬರುವ ಏಪ್ರಿಲ್ 28ರಂದು ಉಮರ್ ಖಾಲಿದ್ ಇವನ ಹೆಸರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅವನ ವೈಭವೀಕರಣ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಉಮರ್ ಖಾಲಿದ್ ಯಾರು? ಈ ಉಮರ್ ಖಾಲಿದ್ 2020ರ ದೆಹಲಿಯಲ್ಲಿ ದಂಗೆ ಆದಾಗ ಸರಿಸುಮಾರು 56 ಜನ ಅಮಾಯಕರು ಹಿಂದೂಗಳು ಸೇರಿ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ರು. ಈ ಒಂದು ದೇಶ ವಿರೋಧಿ ಅದೇ ರೀತಿಯಲ್ಲಿ ಸಮಾಜಘಾತುಕ ಚಟುವಟಿಕೆಯ ದಂಗೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಕಳೆದ 6 ವರ್ಷಗಳಿಂದ ದೆಹಲಿಯ ಜೈಲಿನಲ್ಲಿದ್ದಾನೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಲವು ಬಾರಿ ಇವರ ಬೇಲ್ಗಳನ್ನ ರಿಜೆಕ್ಟ್ ಮಾಡಿದೆ. ಇವನ ಮೇಲೆ ದೇಶದ್ರೋಹದ ಆರೋಪ ಇದೆ, ದೇಶವನ್ನ ತುಂಡು ಮಾಡುವಂತ ಆರೋಪ ಇದೆ, ಹಿಂದೂಗಳ ವಿರುದ್ಧ ದ್ವೇಷ ಭಾಷಣ ಮಾಡುವಂತ ಮತ್ತೆ ಮುಸಲ್ಮಾನರನ್ನ ಉತ್ತೇಜಿಸುವಂತಹ ಇಂಥ ಅನೇಕ ಗಂಭೀರವಾದಂತಹ UAPA ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಂತಹ ಒಂದು ಭಯೋತ್ಪಾದಕರಿಗೆ ಹಾಕುವಂತ ಇಂಥ ಒಂದು ಆಕ್ಟ್ಗಳಿದೆ. ಇಂಥವನ ಒಬ್ಬ ಭಯೋತ್ಪಾದಕನ ವೈಭವೀಕರಣ ಮಾಡುವಂತ ಕಾರ್ಯಕ್ರಮವನ್ನ ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ ನಲ್ಲಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದನ್ನ ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಎಲ್ಲ ಸಂಘಟನೆಗಳು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದಿರಾನಗರ ಪೊಲೀಸ್ ಠಾಣೆಗೆ ಮನವಿಯನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಆಗಬಾರ್ದು, ಈ ಕಾರ್ಯಕ್ರಮ ರದ್ದಾಗಬೇಕು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ದೇಶದ ವಿರುದ್ಧ, ಹಿಂದೂಗಳ ವಿರುದ್ಧ ಹೇಳಿಕೆಯನ್ನ ಕೊಡುವಂತಹ ಅನೇಕ ಕಲಾವಿದರು ಬರ್ತಾ ಇದ್ದಾರೆ. ಇದರಲ್ಲಿ ಒಂದು ಪ್ರಕಾಶ್ ರಾಜ್ ಅಂತೇಳಿ, ಪ್ರಕಾಶ್ ರಾಜ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಪ್ರಭು ಶ್ರೀರಾಮನ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿ ಹಿಂದೂ ಧರ್ಮದ ಅಪಮಾನವನ್ನ ಮಾಡಿದ. ತನ್ನ ತಾಯಿ ತೀರ್ಕೊಂಡಿದ್ದಾಗ ಕ್ರೈಸ್ತ ಪದ್ಧತಿಯಂತೆ ಅದನ್ನ ಆಚರಣೆಯನ್ನು ಮಾಡ್ತಾರೆ. ಆದ್ರೆ ಹಿಂದೂ ಧರ್ಮದ ವಿಷಯದಲ್ಲಿ ನಿರಂತರವಾಗಿ ಹಿಂದೂ ವಿರೋಧಿ ಶ್ರೀರಾಮನ ಬಗ್ಗೆ ಹೇಳಿಕೆಯನ್ನ ಕೊಡ್ತಾನೆ. ಅದೇ ರೀತಿಯಲ್ಲಿ ರಾಮಚಂದ್ರ ಗುಹಾ ಅಂತೇಳಿ ಎಡಪಂಥೀಯ ವಿಚಾರ ಸರಣಿಯ ಒಬ್ಬ ಸೋ ಕಾಲ್ಡ್ ಇತಿಹಾಸಕಾರ, ದೇಶದ ಇತಿಹಾಸವನ್ನ ವಿಕೃತೀಕರಣ ಮಾಡಿ ಮುಸಲ್ಮಾನರ ವೈಭವೀಕರಣ ಮಾಡಿದಂತ ಒಬ್ಬ ಇತಿಹಾಸಕಾರ. ಅದೇ ರೀತಿಯಲ್ಲಿ ಅನೇಕ ಲೆಫ್ಟಿಸ್ಟ್ ಸೋ ಕಾಲ್ಡ್ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಇರಬಹುದು, LGBT ಇಂಥ ಒಂದು ಇವರ ಹಕ್ಕಿಗಾಗಿ ಹೋರಾಟ ಮಾಡುವಂಥದ್ದು, ನಿರಂತರವಾಗಿ ಹಿಂದೂ ಧರ್ಮ ರಾಷ್ಟ್ರದ ವಿರೋಧಿ ಕೆಲಸವನ್ನ ಮಾಡುವವರು ಇದರಲ್ಲಿ ಬರ್ತಾ ಇದ್ದಾರೆ. ಇದು ಅತ್ಯಂತ ಗಂಭೀರವಾಗಿದೆ. ದೇಶದ ನ್ಯಾಯಾಲಯದಲ್ಲಿ ಬಂಧನವಾಗಿರುವಂತಹ ಒಬ್ಬ ಭಯೋತ್ಪಾದಕನ ವೈಭವೀಕರಣ ಮಾಡುವಂಥದ್ದು ದೇಶದ್ರೋಹದ ಅಪರಾಧ ಇದೆ. ಹಾಗಾಗಿ ಪೊಲೀಸರು, ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಡೀಬಾರ್ದು, ಈ ಕಾರ್ಯಕ್ರಮ ರದ್ದು ಮಾಡಬೇಕು, ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹೇಳುವ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಉಮರ್ ಖಾಲಿದ್ ಅಂತಕ್ಕಂಥ ಅವರ ಒಂದು ಪುಸ್ತಕವನ್ನ ಈ ಎಡಪಂಥಿ ಚಿಂತಕರು ಬಿಡುಗಡೆ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ನಿಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ದೇಶದ್ರೋಹದ ವೈಭವೀಕರಣದ ಬುಕ್ಸ್ ಅನ್ನು ಕೂಡ ಈ ಕರ್ನಾಟಕದಲ್ಲಿ ಈ ರಾಜ್ಯದಲ್ಲಿ ಬಿಡುಗಡೆ ಮಾಡಬಾರ್ದು, ರಾಜ್ಯ ಅಲ್ಲ ಇಡೀ ದೇಶವ್ಯಾಪ್ತಿ ಕೂಡ ಎಲ್ಲೂ ಬಿಡುಗಡೆ ಮಾಡಬಾರ್ದು. ನಮ್ಮ ದೇಶದ ಬಗ್ಗೆ ವೈಭವೀಕರಣವನ್ನು ಮಾಡಿ ಅದಕ್ಕೆ ಶ್ರೀರಾಮ್ ಸೇನೆ ಆಗಿರ್ಬೋದು, ಜನಜಾಗೃತಿ ಸಮಿತಿ ಆಗಿರ್ಬೋದು, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಸಂಪೂರ್ಣ ಸಹಕಾರ ಇದ್ದು ದೇಶ ವಿಭಜನೆ, ದೇಶಕ್ಕೆ ಅಗೌರವ ತೋರುವಂಥ ಯಾವುದೇ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಅನುಮೋದನೆಯನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ನೋಡಿ ಇವತ್ತು ಇಂದಿರಾನಗರ ಪೊಲೀಸ್ ಸ್ಟೇಷನಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯನ್ನು ಇಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ನೀವು ಇದಕ್ಕೆ ಒಂದು ಕಠಿಣ ಕ್ರಮವನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ನಕ್ಸಲಿಸಮ್ ಆದಂಥ ಈ ಕಾರ್ಯಕ್ರಮಕ್ಕೆ, ಪ್ರಕಾಶ್ ರಾಜ್ನಂಥ ದೇಶದ್ರೋಹಿಯ ನಡೆಸುವಂಥ ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀವಿ. ಒಂದು ವೇಳೆ ಈ ಕಾರ್ಯಕ್ರಮಕ್ಕೆ ಏನಾದ್ರು ನೀವು ಅನುಮತಿಯನ್ನು ಕೊಟ್ಟರೆ ನಾವು ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಬಂದು ನಿಮ್ಮ ಎದುರುಗಡೆ ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಗೃಹ ಇಲಾಖೆಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮ ನಡೆದರೆ ಎಲ್ಲ ಸಂಘಟನೆಗಳ ಒಕ್ಕೂಟ, ಈಗಲೂ ಕೂಡ ಸಂಘಟನೆಗಳಿಗೆ ಕರೆ ಕೊಡ್ತಾ ಇದ್ದೀನಿ. ಆ ದಿನದ ಸಂಜೆ ಆ ಕಾರ್ಯಕ್ರಮ ನಡೆಯುವ ಸಮಯದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ನಮ್ಮ ಸಮೀಪದಲ್ಲಿ ಇರೋಣ. ದೇಶದ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ. ಈ ರೀತಿ ದೇಶ ವಿಭಜನೆ ಮಾಡುವಂಥ ಚಿಂತಕರಿಗೆ ನಾವು ಆಸ್ಪದನೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಎಲ್ಲ ಹಿಂದೂ ಬಾಂಧವರಿಗೆ ಕರೆಯನ್ನು ನೀಡ್ತಾ ಇದ್ದೀನಿ. ಜೈ ಶ್ರೀರಾಮ್.